ಈಗಾಗಲೇ ನಮ್ಮ ಸಂಘದ ಚುನಾವಣೆ ಆಗಿ 5 ವರ್ಷಗಳಾಗಿತ್ತು. ಪ್ರತಿ 2 ವರ್ಷಗಳಿಗೊಮ್ಮೆ ಈ ಚುನಾವಣೆ ನಡೀಬೇಕಾಗಿತ್ತು. ಕಾರಣಾಂತರಗಳಿಂದ ಈ ಚುನಾವಣೆ 5 ವರ್ಷಗಳ ನಂತರ ನಡೀತಾ ಇದೆ. ಎಲ್ಲ ಸದಸ್ಯರು ಭಾಳ ಬೆಂಬಲದೊಂದಿಗೆ ಇಡೀ ಕರ್ನಾಟಕದಿಂದ ಎಲ್ಲ ಅಧಿಕಾರಿ ಮಿತ್ರರು ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ವೋಟ್ ಹಾಕಿ ಅಭೂತಪೂರ್ವ ಜಯವನ್ನು ನಮಗೆ ತಂದುಕೊಟ್ಟಿದ್ದಾರೆ. ನಮ್ಮ ಪ್ಯಾನೆಲ್ನ ಎಲ್ಲ ಸದಸ್ಯರು ಒಬ್ಬರನ್ನು ಬಿಟ್ಟು ಎಲ್ಲ ಸದಸ್ಯರು ಗೆದ್ದಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಮಗೆ ಜವಾಬ್ದಾರಿ ತುಂಬ ಇದೆ. ಅನೇಕ ಸಮಸ್ಯೆಗಳಿವೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ. ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಏನು ಸಮಸ್ಯೆಗಳು ಉಂಟು ಆ ಸಮಸ್ಯೆಗಳನ್ನು ನಾವು ಸರ್ಕಾರದ ಗಮನಕ್ಕೆ ತಂದು ನಾವು ಅದನ್ನು ಬಗೆಹರಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನವನ್ನು ನಾವು ಮಾಡ್ತೀವಿ. ಸರ್, ಏನಿದೆ ಸರ್ ಗೆಲ್ಲಿಸಿದರೆ ಇನ್ನು ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು. ಏನು ಹಿಂದಿನ ಅಧ್ಯಕ್ಷರುಗಳು ಏನು ಕಾರ್ಯಕ್ರಮವನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೀವಿ. ಈ ಬಿಲ್ಡಿಂಗಿನ ತೆರಿಗೆ ಭವನದ ಬಿಲ್ಡಿಂಗ್ ಇರ್ಬೋದು, ಮತ್ತು ಇನ್ನು ನಮ್ಮ ಅಧಿಕಾರಿಗಳ ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಹುಡುಕಬೇಕು. ಒಳ್ಳೆ ಟೀಮ್ ಬಂದಿದೆ. ಆ ಟೀಮ್ನಲ್ಲಿ ನಾವು ಆ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಏನು ಬೇಕು ಅದನ್ನು ಪ್ರಯತ್ನವನ್ನು ಮಾಡ್ತೀವಿ. ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆ ಸೇವಾ ಅಧಿಕಾರಿಗಳ ಸಂಘದ ವತಿಯಿಂದ ಇವತ್ತು ನಡೆದಿರುವಂಥ ಚುನಾವಣೆಯಲ್ಲಿ ನಾನು ಉಪಾಧ್ಯಕ್ಷನಾಗಿ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮೊಟ್ಟಿಗೆ ಇದ್ದಂಥ ಎಲ್ಲ ಸ್ನೇಹಿತರು ಕೂಡ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ. ಏನು ಇವತ್ತು ನಮ್ಮ ಇಲಾಖೆಯಲ್ಲಿ ಇದುವರೆಗೂ 9 ತಿಂಗಳ ಕಾಲ ಏನು ಸಂಘದ ಅಸ್ತಿತ್ವ ಇರಲಿಲ್ಲ. ನಮ್ಮ ಅಡ್ಮಿನಿಸ್ಟ್ರೇಟರು ಇದ್ದರು ನಮ್ಮ ಸಂಘದಲ್ಲಿ. ಈಗ ಇವತ್ತಿನಿಂದ ನಮ್ಮ ಸಂಘದ ಒಂದು ಚಟುವಟಿಕೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಏನು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ಯಾವುದೇ ಒಂದು ಕ್ಯಾಡರ್ ಆಗಲಿ, CTO ಇಂದ ಹಿಡಿದು ಅಡಿಷನಲ್ ಕಮಿಷನರ್ವರೆಗೆ ಇಲಾಖೆ ಸಂಬಂಧಪಟ್ಟಂತೆ ಏನಿದೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಾನ್ಯ ರಮೇಶ್ ಕುಮಾರ್ ಸಾಹೇಬರು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸರ್ಕಾರ ಮಟ್ಟದಲ್ಲಿ ಏನೇನು ಆಗಬೇಕು ಅದೆಲ್ಲವೂ ಕೂಡ ನಮ್ಮ ಅಧಿಕಾರಿಗಳಿಗೆ ಮಾಡಿಕೊಡ್ತೇವೆ. ಮತ್ತು ಇನ್ನು ಮುಂದೆ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಮಾನ್ಯ ರಮೇಶ್ ಕುಮಾರ್ ಸಾಹೇಬ್ರ ತಂಡದಲ್ಲಿ ನಾವಿಬ್ಬರು ಮಹಿಳೆಯರು ಸ್ಪರ್ಧೆ ಮಾಡಿದ್ವಿ. ಈ ಚುನಾವಣೆಯಲ್ಲಿ ಇಬ್ಬರು ಗೆದ್ದಿದ್ದೀವಿ. ನಾನು ಈ ಇಲಾಖೆಗೆ ಸೇರಿ 14 ವರ್ಷ ಆಗಿದೆ. ನಮ್ಮ ಸಂಘ ತುಂಬ ಒಳ್ಳೆ ಕೆಲಸ ಮಾಡಿದ್ರೂ ಮಹಿಳೆಯರ ವಾಯ್ಸ್ ಒಂದು ಅಷ್ಟಾಗಿರಲಿಲ್ಲ. ಸೊ ನನ್ನ ಮೇಯ್ನ್ ಕ್ಯಾನ್ವಸಿಂಗ್ ಎಜೆಂಡಾ ಇದ್ದಿದೆ, ಅದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಇಲ್ವೋ, ಅಟ್ಲೀಸ್ಟ್ ನಾವು ಪ್ರಾಬ್ಲಮ್ ಇದೆ ಅಂತಾದರೂ ಹೇಳ್ಕೊಳ್ತೀವಿ ಅಂತ. ಸೊ ನಮ್ಮ ಮಹಿಳಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವ್ರದ್ದು ಏನು ಸಮಸ್ಯೆಗಳಿದೆಯೋ ಅದನ್ನು ಆದಷ್ಟು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ, ಇಶ್ಯೂಸ್ನ ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಹಾಗೆ ನಮ್ಮ ಎಲ್ಲ ಮಹಿಳಾ ಅಧಿಕಾರಿಗಳು ಅವರು ನಮ್ಮನ್ನು ಬೆಂಬಲಿಸಿದ್ದಾರೆ. ಸೊ ವಿ ವಿಲ್ ಬಿ ದೇರ್ ಫಾರ್ ಇವತ್ತು ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಸಹ ಗೆಲುವನ್ನು ಸಾಧಿಸಿದ್ದೀವಿ. ಅದು ರಮೇಶ್ ಕುಮಾರ್ ಅವರ ತಂಡದಿಂದ. ಸೊ ನಾವು ಮಹಿಳೆಯರ ಸಮಸ್ಯೆಗಳಾಗಿರ್ಬೋದು, ಅವರೇನೇ ಅಹವಾಲುಗಳನ್ನು ಸ್ವೀಕರಿಸಿ ಅವ್ರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಬಗೆಹರಿಸೋ ನಾವು ಯಾವಾಗಲೂ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ಎಲ್ಲ ಜಯಶಾಲಿ ಆಗಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆ ತಿಳಿಸಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಶ್ರೀ ರಮೇಶ್ ಕುಮಾರ್ ಅವರಿಗೆ ನಮ್ಮ ವಾಣಿಜ್ಯ ಇಲಾಖೆ SC/ST ವೆಲ್ಫೇರ್ ಅಸೋಸಿಯೇಷನ್ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.